2 ಗಂಟೆಗೂ ಮೇಲ್ಪಟ್ಟು ನಾವು ಚರ್ಚೆ ಮಾಡಿದ್ವಿ. ಬರೀ ಬಳ್ಳಾರಿ ಮಾತ್ರ. ರಾಜ್ಯದಲ್ಲಿ ನಾನು ಮಂತ್ರಿಯಾಗಿ ಬಂದ್ಮೇಲೆ ಸುಮಾರು 14ನೇನೋ 15ನೇ ಜಿಲ್ಲೆ ನಾನು ಒಟ್ಟು ಬಂದು ಓಡಾಡ್ತಾ ಇರೋದು. ಮೊದಲನೇ ಬಾರಿಗೆ ಈ ರೈಲ್ವೆ ಇಲಾಖೆಯಲ್ಲಿ ನಾನು ಬಂದ್ಮೇಲೆ ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ, ಆಂಧ್ರಾಗೆ ಹೋಗಿದ್ದೀನಿ, ತೆಲಂಗಾಣಗೆ ಹೋಗಿದ್ದೀನಿ, ಜಾರ್ಖಂಡ್ಗೆ ಹೋಗಿದ್ದೀನಿ, ತಮಿಳ್ನಾಡಿಗೆ ಹೋಗಿದ್ದೀನಿ, ಪಾಂಡಿಚೇರಿಗೆ ಹೋಗಿದ್ದೀನಿ. ಎಲ್ಲ ಕಡೆನೂ ಸುತ್ತಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. 10 ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ರಾಷ್ಟ್ರಕ್ಕೆ ತಂದೆ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. 2,62,000 ಕೋಟಿ ರೂಪಾಯಿ ನಮ್ಮ ಬಡ್ಜೆಟ್. 2,62,000 ಕೋಟಿ. ಇಂದಿನ ಬಡ್ಜೆಟ್ಗಳು ಹೋಲಿಸಿದ್ರೆ 100 ಪಟ್ಟು 200 ಪಟ್ಟು ಜಾಸ್ತಿ ಆಯ್ತದೆ. ಕರ್ನಾಟಕ ರಾಜ್ಯಕ್ಕೆ ಪ್ರತಿ ವರ್ಷ ಅಪ್ ಟು 2010ವರೆಗೂ 750 ಕೋಟಿ ರೂಪಾಯಿ ಕೊಡ್ತಾ ಇದ್ರು. 850 ರೂಪಾಯಿ ಕೊಡ್ತಾ ಇದ್ರು ವರ್ಷಕ್ಕೆ. 850 crores. ನಮ್ಮ ಸರ್ಕಾರ ಬಂದ್ಮೇಲೆ ಮಿನಿಮಮ್ 7,000 ರಿಂದ 7,500 ಕೋಟಿ ರೂಪಾಯಿ ನಾವು ಮೇಂಟೆನೆನ್ಸ್ ಕೊಡ್ತಾ ಇದ್ವಿ. ಇದಲ್ಲದೆ ರೈಲ್ವೆ ಬಡ್ಜೆಟ್ ಅನ್ನು ಜನರಲ್ ಬಡ್ಜೆಟ್ ಸೇರಿದ ಮೇಲೆ ಸುಮಾರು 43,000 ಕೋಟಿ ರೂಪಾಯಿಗಳ 13-14 ಪ್ರಾಜೆಕ್ಟು ಕರ್ನಾಟಕದಲ್ಲಿ ನೆನೆಗುದಿಗೆ ಬಿದ್ದಿದ್ದು. ಇದೆಲ್ಲವನ್ನು ಕೈಗೆತ್ಕೊಂಡು ನಾವು ಇವತ್ತು ಕೆಲಸವನ್ನ ಚಾಲನೆ ಮಾಡಿದ್ದೀವಿ. 2027 ಒಳಗಡೆ ಮಂಜು ಆ ಡೀಟೇಲ್ ಕೂಡ ಇದ್ರದ್ದು ಯಾವ್ಯಾವ್ದು ನಾವು ಇದು ಮಾಡ್ತಾ ಇದ್ದೀವಿ. 2027 ಒಳಗಡೆ ರಾಯದುರ್ಗ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಗದಗ, ಕುರ್ಚಿ, ಬನ್ನಿ ಸೇರ್ಕೊ, ಬಳ್ಳಾರಿ ಇದೇನಪ್ಪ ಹೀಗೆ ಕುರ್ಚಿ, ಬಳ್ಳಾರಿ ನಾವು ಎಲ್ಲೆಲ್ಲಿ ಇತ್ತು ನಾನೇ ಸ್ವತಃ ಹೋಗಿ ಮಾಡಿದ್ದೀವಿ. ಅದಲ್ದಿರ ಸುಮಾರು 800 ಕಿಲೋಮೀಟರ್ಗೂ ಮೇಲ್ಪಟ್ಟು ಡಬ್ಲಿಂಗ್ ಲೈನು ಕರ್ನಾಟಕದಲ್ಲಿ ಆಗಿದೆ. ಟೋಟಲಿ ರಾಷ್ಟ್ರದಲ್ಲಿ 93ಕ್ಕೂ ಮೇಲ್ಪಟ್ಟು % ಡಬ್ಲಿಂಗ್ ಲೈನ್ ಆಗಿದೆ. 98% ಎಲೆಕ್ಟ್ರಿಫಿಕೇಶನ್ ಆಗಿದೆ. ಅದಲ್ಲದೆ 103 ವಂದೇ ಭಾರತ್ ಟ್ರೈನು, 103 ವಂದೇ ಭಾರತ್ ಟ್ರೈನು 24 ರಾಜ್ಯಗಳಲ್ಲಿ, ಸ್ಟೇಟ್ನಲ್ಲಿ 303 ಡಿಸ್ಟ್ರಿಕ್ಟ್ನಲ್ಲಿ ವಂದೇ ಭಾರತ್ ಟ್ರೈನು ಓಡಾಡ್ತಾ ಇದೆ. ಸರ್ ವಂದೇ ಭಾರತ್ 24 ಸ್ಟೇಟ್ 303 ಡಿಸ್ಟ್ರಿಕ್ಟ್ ವಂದೇ ಭಾರತ್ ಟ್ರೈನ್ ಹೋಗ್ತಾ ಇದೆ. ಅಲ್ಲೆಲ್ಲ ವಿಚಾರ ಹೇಳಿದ್ದು. ನಮ್ಮಲ್ಲಿ ಕರ್ನಾಟಕದಲ್ಲಿ 10 ವಂದೇ ಭಾರತ್ ಟ್ರೈನ್ ಓಡಾಡ್ತಾ ಇದೆ. 10 ವಂದೇ ಭಾರತ್ ಟ್ರೈನ್ 10 ಓಡಾಡ್ತಾ ಇವೆ. ಅದಲ್ಲದೆ ಮುಂದಿನ 25th ಮಾರ್ಚ್ 2025 ಸ್ಲೀಪಿಂಗ್ ಕೋಚ್ ಅನ್ನು ಕೂಡ ನಾವು ವಂದೇ ಭಾರತ್ ಸ್ಲೀಪಿಂಗ್ ಕೋಚ್ ಅನ್ನು ಕೂಡ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಅದರೊಳಗೆ ಕರ್ನಾಟಕವೂ ಕೂಡ ಸೇರ್ಕೊಂಡಿರ್ತದೆ. ಅದಲ್ 20-25 ಮಾರ್ಚ್ ಒಳಗಡೆ ಸ್ಲೀಪಿಂಗ್ ಕೋಚ್ ಇಲ್ಲ, ವಂದೇ ಭಾರತ್ ಸ್ಲೀಪಿಂಗ್ ಕೋಚ್ ಇಲ್ಲ. ನಾವು ಇವಾಗ ನೆಕ್ಸ್ಟ್ ಮಾಡ್ತಾ ಇರೋದು ಒಂದು ಸ್ಲೀಪಿಂಗ್ ಕೋಚ್ ಪೂರ್ತಿ. ಅದು ಅದಲ್ಲದೆ ಎಲ್ಲೆಲ್ಲಿ ಕೊಂಕಣ್ ರೈಲ್ವೆ
ಸುಮಾರು ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು. ಅದು ಕೊಂಕಣ ರೈಲ್ವೆ ಆಗಿ 40 ವರ್ಷಕ್ಕೂ ಮೇಲ್ಪಟ್ಟಾಗಿದೆ. ಅವತ್ತಿಗೆ ಅದು ದೊಡ್ಡ ಪ್ರಾಜೆಕ್ಟ್. ಇವತ್ತದು ಈ ನಮ್ಮ ಸ್ಪೀಡು, ನಮ್ಮ ಅಭಿವೃದ್ಧಿ ನೋಡಿದಾಗ ತುಂಬಾ ತೊಂದರೆ ಆಯ್ತದೆ ಅಂತ ತೀರ್ಮಾನ ಮಾಡಿ ಕೇರಳ ಸರ್ಕಾರ, ಗೋವಾ ಸರ್ಕಾರ, ಕರ್ನಾಟಕ ಸರ್ಕಾರ ಮತ್ತು ಮಹಾರಾಷ್ಟ್ರ 4 ಸ್ಟೇಟ್ಗೆ ಇಶ್ಯೂಸ್. 4 ಸ್ಟೇಟಲ್ಲಿ 3 ಸ್ಟೇಟ್ಗಳು ಈಗಾಗಲೇ ಕನ್ಸರ್ಟ್ ಕೊಟ್ಟಿದ್ದಾರೆ, ಇದನ್ನ ರೈಲ್ವೆಗೆ ಮರ್ಜ್ ಮಾಡ್ಕೊಡಿ ಅಂತ. ವಿಧಾನಸಭಾ ಚುನಾವಣೆ ಮಹಾರಾಷ್ಟ್ರದ ಮುಗಿದ ಮೇಲೆ ಅದನ್ನು ಕೂಡ ನಾವು ಕೊಂಕಣ ರೈಲ್ವೆನ ನಮ್ಗೆ ಮರ್ಜ್ ಮಾಡಿಕೊಂಡು ಕೊಟ್ಟಿಲ್ಲ, ನಾವು ಕೇಳಿಲ್ಲ. ಚುನಾವಣೆ ಮುಗಿದ ಮೇಲೆ ಏನ್ ಮಾಡೋಣ ಅಂತ ಅಂದ್ಬಿಟ್ಟು ಮೊದಲನೇ ಬಾರಿಗೆ ಈ ಕೊಂಕಣ ರೈಲ್ವೆನ ರೈಲ್ವೆಗೆ ಸೇರಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ದು ನಾನ್ ಮಂತ್ರಿ ಆದ್ಮೇಲೆ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವ್ರ ಜೊತೆ ಮಾತನಾಡಿ ಒಂದು ಹಂತಕ್ಕೆ ತಂದಿದ್ದೀವಿ. ಸುಮಾರು ವರ್ಷದ ತೊಂದರೆ ಅದು. ಅಲ್ಲಿ ಪ್ಲಾಟ್ಫಾರ್ಮ್ ಆಗ್ಬೇಕಾಗಿದೆ, ಕೆಲ್ಸಗಳು ಆಗ್ಬೇಕಾಗಿದೆ, ಡಬ್ಲಿಂಗ್ ಆಗ್ಬೇಕಾಗಿದೆ. ಅವತ್ತು ಫಾರೆಸ್ಟ್ ಅವ್ರದ್ದು ಕ್ಲಿಯರೆನ್ಸ್ ಇರ್ಲಿಲ್ಲ, ಇವತ್ತು ಫಾರೆಸ್ಟ್ ಅವ್ರದ್ದು ಎಲ್ಲ ಕ್ಲಿಯರೆನ್ಸ್ ಆಗಿದೆ. ಏನೆಲ್ಲವನ್ನು ಬಿಡಿಸಿದ್ದೀವಿ, ಅದನ್ನು ಕೂಡ ಒಂದು ಹಂತಕ್ಕೆ ತರ್ತೀವಿ. ರೆವಿನ್ಯೂ ಅಲ್ರಿ, ಸರ್ವಿಸ್ ಅಪ್ಪ. ಈ ರೈಲ್ವೆಗಳು ಓಡಿಸೋದ್ರಿಂದ, ಜನಗಳು ಕರ್ಕೊಂಡು ಬಿಡೋದ್ರಿಂದ ದುಡ್ಡು ಬರೋದಿಲ್ಲ ರೀ. ದುಡ್ಡು ಏನೋ ನಾವು ಬರ್ತದೆ ಅಂತ ಗೂಡ್ಸಿದ್ದಾನೆ. ಬೆನಿಫಿಟ್ಸ್ ಅಲ್ಲಪ್ಪ, ಅವ್ರ ಸವಲತ್ತು ಜಾಸ್ತಿ ಆಯ್ತದ ಅವ್ರಿಗೆ, ಪ್ಯಾಸೆಂಜರ್ಗೂ ಅನುಕೂಲ ಆಯ್ತದೆ. ಅಲ್ಲಿ ಇವಾಗ ಏನ್ ಸರ್ವಿಸ್ ಇದೆ ಅದಕ್ಕಿಂತ ದೊಡ್ಡ ಸರ್ವಿಸ್ಗಳು ನಮ್ಮಲ್ಲಿ ಆಗ್ತವೆ. ಇವತ್ತು ನಾವು ಎಲ್ಲಾ ಕಡೆನೂ ಇದು ಮಾಡ್ತಾ ಇದೀವಿ. ಎಲ್ಲಾ ಸ್ಟೇಷನ್ಗಳನ್ನು ಕೂಡ ನೀವು ನೋಡ್ಕೊಂಡಿದ್ದೀರಿ. 1,000ಕ್ಕೂ ಮೇಲ್ಪಟ್ಟ ಸ್ಟೇಷನ್ಗಳು ಈಗಾಗಲೇ ಅನುಕರಣ ಮಾಡ್ತಾ ಇದೀವಿ. ಅದೆಲ್ಲವೂ ಕೂಡ ಆಗ್ತಾ ಇದೆ. ಏನ್ ಒಂದು ರೈಲ್ವೆ ಸ್ಟೇಷನ್ಗಳೆಲ್ಲ ನೀವು ಇವತ್ತು ಏರ್ಪೋರ್ಟ್ ಇದ್ದಂಗಿಲ್ವಾ? ಮಾಡ್ತಾ ಇದ್ದೀವಿ. ಬಳ್ಳಾರಿ ಮಾಡ್ತಾ ಇದ್ದೀವಿ ಸರ್. ಹೋಗ್ತೀನಿ ಹೋಗ್ತೀನಿ. ಅಲ್ಲಿ ವರ್ಕ್ ಅಮೃತ್ ಭಾರತ್ಗಿಂತ 14 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿರೋದು ಆಮೆಗತಿ ಅಂದ್ರೆ ಅಷ್ಟು ಆಮೆಗತಿ. ನೀವು ಹೋಗ್ತೀನಿ, ಅಲ್ಲಿ ಹೋಗೋಣ, ಬನ್ನಿ, ನೀವು ಬನ್ನಿ. टोटली वर्क एक्सप्लोइट है कंपैरेटिवली होती सर टोटल मालूम है वो साहब तो बोल रहे हैं हमें स्लो वर्क का काम कुछ भी नहीं चल रहा है बड़ा रिलेटेशन में नहीं बोलने का थोड़ा सुनिए उसको प्रैक्टिकल वही है हमें एक आध जगह आता है मत में चले जाते हैं वही प्रश्न नहीं तो इधर ही है डिविजन ಅಲ್ಲಿ ಒಟ್ಟು 5 ಸ್ಟೇಷನ್ಸ್ ಅಮೃತ್ ಮೂರು ಸ್ಟೇಷನ್ ಕೊಪ್ಪಳ ಗದಗ ಬಳ್ಳಾರಿ ಮತ್ತೆ ಆಮೇಲೆ ಹೊಸಪೇಟೆ ಕೂಡ ಇದೆ ಎಲ್ಲವೂ ತಗೊಂಡಿದೀವಿ ಅವ್ರು ಹೇಳ್ತಾ ಇರೋದು क्या बोल रहे काम अभी अच्छा नहीं चल रहा है बाद में स्लो कोई करको ಪ್ರೋಗ್ರೆಸ್ ಇಲ್ಲ ಅದಾದ್ಮೇಲೆ ನಾವು ಇಲ್ಲಿ ಯಾವ್ಯಾವ್ದು ಯೋಜನೆ ತಗೊಂಡಿದೀವಿ ಅಂದಾಗ ಗಿಣಿಗೇರಿ ರಾಯಚೂರು ಕಡೂರು ಚಿಕ್ಕಮಂಗ್ಳೂರು ಬಾಗಲಕೋಟೆ ಕುರ್ಚಿ ಧಾರವಾಡ ಬೆಳಗಾಮು ಹುಬ್ಬಳ್ಳಿ ಅಂಕೋಲ ಗದಗ ವಾಡಿ ಹಾಸನ ಬೇಲೂರು ಶಿವಮೊಗ್ಗ ಶಿಕಾರಿಪುರ ಎಲ್ಲವ್ರವ್ರು ಯಾರವ್ರು ಇನ್ಫಾರ್ಮೇಶನ್ ಗೊತ್ತಿಲ್ಲ ನೀನೇನ ಮಾರ ಮತ್ ಬೆಳಿಗ್ಗೆಯಿಂದ ಪರಿಚಯ ಮಾಡ್ಕೊಳ್ಳಿವಲ್ಲೋ ಬಾಯ್ತ್ ಕಡೆಗೆ ಅಯ್ಯೋ ನಿಮ್ ಮನೆ ಕಾಯ್ನಾಗ ನೀವೇನಪ್ಪ ಆಗಿದೆ ಕರ್ನಾಟಕ ಸರ್ಕಾರದವ್ರಿಗೆ ನಿಮ್ಗೇನು ಕಾಯಿಲೆ ಬಂದ್ಬಿಟ್ಟಿದ್ಯಾ ಅಲ್ಲ ಸರ್ ಒಬ್ಬ ಮಂತ್ರಿ ಬಂದ ಪರಿಚಯ ಮಾಡ್ಕೊಬೇಡ ಯಾರಾದ್ರೂ ಆಗ್ಲಿ ಸರ್ ನೀವೇ ಹೇಳಿದ್ರು ಒಬ್ಬ ಇನ್ಫಾರ್ಮೇಶನ್ ಯಾರು ಕೊಡ್ಲಿ ನಾನು ನನಗೆ ಗೊತ್ತಿಲ್ಲ ಅಂದಾಗ ನಾನೇನ್ ಮಾಡ್ಬೋದು ಹೇಳಿದ್ದಾರೆ ಆಫೀಸರ್ ಎರಡು ಕಡೆ ಇನ್ಚಾರ್ಜ್ ನಾವೇನ್ ಕೆಲಸ ಹೇಳಿದ್ದೀರಿ ಚರ್ಚೆ ಮಾಡಿದ್ದೀವಿ ಅದನ್ನ ಯಾವ ರೀತಿ ತ್ವರಿತಗತಿಯಲ್ಲಿ ಇದು ಮಾಡಬೇಕು ಅದನ್ನ ಮಾಡೋದಕ್ಕೆ कैसा सर अभी बल्लारी रेलवे स्टेशन हम काम ये कर डिस्कस कर कोई कितना अर्जेंट करने का क्वालिटी कैसा 2% भी उसको है नहीं जब ಕಾಂಪ್ರಮೈಸ್ करने का करेंगे ಏನೇನ್ ಬೇಕು ಸವಲತ್ತು ಕೊಡ್ತೀವಿ ಏನ್ ಮಾಡ್ಬೇಕು ಆಕ್ಸಿಡೆಂಟ್ ಆಗ್ತಾರೆ ಪ್ರತಿಯೊಂದು ಮಾಡ್ತಾರೆ 14 ಕೋಟಿ ರೂಪಾಯಿನಲ್ಲಿ ಮಾಡ್ತಾರೆ रेलवे वाला क्या लिए तुमको रेलवे स्टेशन बल्लारी रेलवे स्टेशन क्या प्रॉब्लम है क्या बाद में ನಮ್ಮಲ್ಲಿ ಒಟ್ಟು ಬಳ್ಳಾರಿಗೆ 16 ಕೋಟಿ 66 ಲಕ್ಷ ಖರ್ಚು ಮಾಡ್ತಾ ಇದ್ದೀವಿ ಹೊಸಪೇಟೆಗೆ 15 ಕೋಟಿ 17 ಲಕ್ಷ ಖರ್ಚು ಮಾಡ್ತಾ ಇದ್ದೀವಿ ಗತಿಶಕ್ತಿ ಯೋಜನೆಯಲ್ಲಿ ಬೇರೆ ಬೇರೆ ನಿಲ್ದಾಣಗಳಲ್ಲಿ ತೋರಣಗಲ್ಲವೆಲ್ಲ ಗತಿಶಕ್ತಿ ಯೋಜನೆಯಲ್ಲಿ ಕೆಲವು ಕೆಲಸಗಳನ್ನ ನಾವು ತಗೋತಾ ಇದ್ದೀವಿ
ಒಟ್ಟು 7 ROB RUB ನಿಮ್ಮ MP ಸಾಹೇಬರು ಇದು ಮಾಡಿದ್ರು. ಮತ್ತೆ ನಮ್ಮ ಇವರು ಯಾರು ಬಸವರಾಜ್ ಪಾಟೀಲ ಅನ್ವರಿ ಸಾಹೇಬ್ ಅವ್ರು ಲೋಕಸಭಾ ಸದಸ್ಯರಾಗಿದ್ದು, ಅವಾಗ ಸಿಂಧು ಯಾವುದೋ ಇದಿತ್ತು, ಅಲ್ಲಿನೂ ಕೂಡ ಕೆಲವನ್ನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಇದು ಮಾಡ್ತಾ ಇದ್ದೀವಿ. ನಾವು ಈ ಬಳ್ಳಾರಿ ನಗರದಲ್ಲಿ ಈ ನಮ್ಮ ದೇವಸ್ಥಾನ ಇದೆಯಲ್ಲ, ಏನು ದೇವಸ್ಥಾನ, ನಮ್ಮ ದುರ್ಗಮ್ಮನ ದೇವಸ್ಥಾನ ಹತ್ರ 9 ಕೋಟಿ ರೂಪಾಯಿ ಬಿಡುಗಡೆ ಕೊಟ್ಟಿದ್ದೇವೆ. ಅದು ಅಂಡರ್ ಪಾಸ್ ಏನೋ ಮಾಡಬೇಕು, ಅದು ಮಾಡಿಲ್ಲ ಅಂದರು. ಅದಕ್ಕೆ ಇಮ್ಮಿಡಿಯೇಟಾಗಿ ಚಾಲನೆ ಕೊಟ್ಟು ಕೆಲಸ ಮಾಡೋದಕ್ಕೆ ನಾವು ಇದು ಮಾಡಿದ್ದೀವಿ. ಮತ್ತು ರೈತರ ಜಮೀನುಗಳು ಏನು ಅಕ್ವಿಜೇಷನ್ ಜಿಂದಾಲ್ ಮಾಡಬೇಕು ಅಂತ ಇದು ಮಾಡಿದ್ರು. ಅವರು ಇವತ್ತು ಅಲ್ಲಿ 1,000 ಜನ ಕುಳಿತಿದ್ದಾರೆ. ಎಲ್ಲ ಬೆಳಿಗ್ಗೆ ಬಂದು ನನಗೆ ಇದು ಮಾಡಿದ್ರು. ನಾನು ಅಲ್ಲೇ ಬರ್ತೀನಪ್ಪ ಅಂತ ಹೇಳಿದ್ದೀನಿ. ಅಲ್ಲಿ ನಮ್ಮ ರಾಮಲೂರು, ನಮ್ಮ ಸೋಮಶೇಖರ್ ರೆಡ್ಡಿ ಎಲ್ಲ ಇರ್ತಾರೆ. ಅದನ್ನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ. ಅವ್ರ ಇನ್ಚಾರ್ಜ್ನವ್ರಿಗೆ ಯಾವುದೇ ಕಾಡಿಗೂ ಪ್ರೋಸೆಸ್ ಮಾಡಬೇಡಿ, ರೈತರದ್ದು ಯಾವ ಕಾಡಿಗೂ ಅನ್ಯಾಯ ಮಾಡಬೇಡಿ. ಅವ್ರಿಗೇನಾದ್ರು ಬೇಕಾದರೆ ಬೇರೆ ಯಾವ್ದಾದ್ರು ರೂಟ್ ಇದ್ರೆ ಮಾಡಲಿ. ಅವರು ಬಾಕಿ ಇರ್ತಾರೆ ರೈಲ್ವೆ ಅಂತ ಇರು ಅಮರ ನೈ ಹೈ ಅಮರ ಹೈ ಅಮರ ಅದು ಅಧಿಕೃತ ಸರ್ವೇನೇ ಇಲ್ಲ, ನಮ್ಮ ಸಂಬಂಧನೇ ಇಲ್ಲ. ಯು ಆರ್ ನಾಟ್ ಸಪೋಸ್ ಟು ಯು ಆರ್ ನಾಟ್ इंटरफेयर. आपका नहीं है सर्वे, आपका हमारा नहीं हमारा नहीं है. ನೋಡ್ರಿ, ಸೌತ್ ಸೆಂಟ್ರಲ್ ಅಲ್ಲ, ನಮ್ಮವರಲ್ಲ, ಯಾರೋ ಪ್ರೈವೇಟ್ನವ್ರಿಗೆ ನಮ್ಮ ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ರು. ಜಿಲ್ಲಾಧಿಕಾರಿಗಳು ಹೇಳಿದ್ದೀವಿ, ಇವತ್ತಿಂದ ಆಚೆಗೆ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಅವರು ರೈತರೆಲ್ಲ ಸೇರ್ಕೊಂಡು ಎಲ್ಲಿ ಹೇಳಿ ತೋರಿಸಿದಾರೋ ಬೇರೆ ಜಾಗ ಮಾಡ್ಕೊಳ್ಳಿ. ಇವಾಗ ಏನು ಮಾಡ್ತಾ ಇದ್ದೀರಿ ನಿಲ್ಲಿಸಿ. ಆ ಥರ ಏನಾರು ಆದರೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬೇಡಿ. ಸಂಘ ನೋಡ್ತಾ ಇದ್ದಾರೆ. ಒಟ್ಟು 7 ROB RUB ನಿಮ್ಮ MP ಸಾಹೇಬರು ಮತ್ತೆ ಕೊಟ್ಟಿದ್ದಾರೆ. 4 ಇವಾಗ 3 ಕ್ಲಿಯರ್ ಆಯಿತು. ಇನ್ನೊಂದು 2 ದಿವಸದಲ್ಲಿ ಕೆಲಸ ಶುರು ಮಾಡಕ್ಕೆ ಹೇಳಿದ್ದೀವಿ. ಒಟ್ಟು 4 24 25 ಮುಗಿಸ್ತೀವಿ. ಇನ್ನೊಂದು 25 26ಕ್ಕೆ ಇನ್ನೊಂದು 3-4 ಹೊಡಿತು, ಅದು ಮಾಡ್ಕೊಡ್ತೀವಿ. ಈಗ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.